ಈ ರೀಲ್ಸ್ ಹುಚ್ಚಾಟದಿಂದ ಅವರ ಪ್ರಾಣಕ್ಕಷ್ಟೇ ಅಲ್ಲದೆ ಬೇರೆಯವರ ಪ್ರಾಣಕ್ಕೂ ಯಾವ ರೀತಿಯಾಗಿ ಸಂಚಕಾರವನ್ನು ಉಂಟು ಮಾಡ್ತಿದ್ದಾರೆ ಅನ್ನೋದ್ರ ಕುರಿತಾಗಿ ನಾವು ಮಾತನಾಡ್ತಿದ್ವಿ. ಅದರ ಜೊತೆಗೆ ಯಾವ ರೀತಿಯಾಗಿ ಮಕ್ಕಳ ಒಂದು ರೀಲ್ಸ್ ಹುಚ್ಚಾಟ ಇದೆ, ಅದು ಪೋಷಕರ ಕೈಯಲ್ಲಿದೆ, ಅವ್ರು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಡಾಕ್ಟರ್ ಸುಷ್ಮಾ ಅವರು ಹೇಳ್ತಾ ಇದ್ರು. ಸೊ ಅದೇ ಥರ ಡಾಕ್ಟರ್, ಈಗ ಪೋಷಕರ ಪಾತ್ರದ ಬಗ್ಗೆ ನೀವು ಮಾತಾಡ್ತಾ ಇದ್ವಿ. ಸೊ ಈಗ ಅಕಸ್ಮಾತ್ ಏನಾದರೂ ಮೆಂಟಲಿ ಡಿಸಾರ್ಡರ್ ಆಗಿದ್ರೆ ಅಥವಾ ಏನಾದರೂ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ರೆ ಹಾಸ್ಪಿಟಲ್ಗಳಿದ್ದಾವೆ ಸರಿ ಮಾಡಲಿಕ್ಕೆ. ಬಟ್ ಎಲ್ಲ ಒಂದು ಕಡೆ ಇಸ್ ಇಟ್ ದ ಹೈ ಟೈಮ್ ಇಂಥ ಹುಚ್ಚರಿಗೂ ಕೂಡ ಒಂದು ಡಿಟಾಕ್ಸ್ ಮಾಡಲಿಕ್ಕೆ ಅಥವಾ ಒಂದು ರೀತಿಯಾದಂಥ ಪುನರಾವರ್ತನೆ ಆಗಬಾರ್ದು ಅಂತ ಹೇಳಿ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಒಂದು ಆಸ್ಪತ್ರೆ ಏನಾದರೂ ಅವಶ್ಯಕತೆ ಇದೆಯಾ ಅಂತ ಈ ಟೈಮ್ನಲ್ಲಿ? ತುಂಬಾ ಜಾಸ್ತಿ ಆದ್ರೆ ಇದು ಹುಚ್ಚು ಅಂತ ಹೇಳಕ್ಕಾಗಲ್ಲ, ಒಂಥರ ಅಡಿಕ್ಷನ್ ಅಂತ ಹೇಳ್ತೀವಿ ನಾವು. ಸೊ ಏನಾಗತ್ತಂದ್ರೆ ಅದು ಅವ್ರ ಕಂಟ್ರೋಲರ್ ಇರಲ್ಲ. ಸೊ ಅವಾಗ ಡಿ ಅಡಿಕ್ಷನ್ ಪ್ರೋಗ್ರಾಮ್ ಅಂತ ಇರೋದನ್ನ ಅವರು ಆ ತರ ಒಂದು ವೆಲ್ನೆಸ್ ಸ್ಪೇಸ್ ಅಲ್ಲಿ ಅಡ್ಮಿಟ್ ಆಗಿ ಒಂದು ಸೆಷನ್ ಇರುತ್ತೆ, ಒಂದು 20 days ಪ್ರೋಗ್ರಾಮ್ ಆ ಥರ ಏನಾದರೂ ಇರುತ್ತೆ. ಅದರಿಂದ ಅವರು ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡು ಆ ಅಡಿಕ್ಷನ್ ಇಂದ ಆಚೆ ಬರಬಹುದು. ಯಾಕಂದ್ರೆ ಕೆಲವ್ರಿಗೆ ರೀಲ್ಸ್ ಮಾಡದೇ ಇರಕ್ಕಾಗಲ್ಲ. ಸೊ ಎಲ್ಲೋ ಒಂದ್ ಕಡೆ ಇದು ಒಂಥರ ಅಡಿಕ್ಷನ್ ಅಂತಾನೆ ಹೇಳ್ಬೋದಲ್ವಾ? ಅಡಿಕ್ಷನ್ ಇರ್ಬೋದು, ಹೌದು. ಒಂಥರ ಅದು ರೀಲ್ಸ್ ನೋಡ್ತಾ ಇರ್ಬೇಕು, ಮಾಡ್ತಾ ಇರ್ಬೇಕು. ಎಷ್ಟು ರಿಸ್ಕ್ ತಗೊಳಕ್ ಅದೇನೋ ಆಗತ್ತೆ. ಆ ರೀಲ್ಸ್ ಅಲ್ಲಿ ಎಷ್ಟು ಲೈಕ್ಸ್ ಬಂದಿದೆ ಅದನ್ನ ಸಹ ಇನ್ನೊಂದು ರೀಲ್ ಮಾಡ್ತಾ ಇರ್ಬೇಕು. ಅದೆಲ್ಲ ಒಂಥರ ಒಂದು ಅಡಿಕ್ಷನ್ ಆಗಿ ಒಂದು ಹ್ಯಾಬಿಟ್ ಆಗ್ಬಿಡತ್ತೆ. ಸೊ ಆವಾಗ ನೀವು ಹೇಳಿದ್ರಲ್ಲ ಕಂಟ್ರೋಲ್, ಅದು ತುಂಬಾ ಕಷ್ಟ. ಆವಾಗ ಆಚೆಯಿಂದ ಏನಾದ್ರೂ ಹೆಲ್ಪ್ ಬೇಕಾಗಿರುತ್ತೆ. ಓಕೆ. ಸೊ ಈ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅನ್ನುವಂಥ ಒಂದು ಟರ್ಮ್ ಇದೆ, ಫೋಮೋ ಅಂತ ಹೇಳಿ, ಅಂದ್ರೆ ಈ ಜೆನ್ಸಿ ಟರ್ಮ್ ಇದೆ. ಹೌದು. ಸೊ ಎಲ್ಲ ಒಂದ್ ಕಡೆ ಅವ್ರಿಗೆ ಆ ಒಂದು ಸೋಷಿಯಲ್ ಮೀಡಿಯಾದಿಂದ ನಾನು ಕಂಟೆಂಟ್ ಹಾಕಿಲ್ಲ ಅಂತಂದ್ರೆ ಮಿಸ್ ಆಗ್ಬಿಡ್ತೀನಿ, ಜನ ನನ್ನ ಮರ್ತು ಬಿಡ್ತಾರೆ ಅನ್ನುವಂಥ ಒಂದು ಭಯ ಕೂಡ ಕಾಡ್ತಿರುತ್ತಾ ಅಂತ? 100%. ಫೋಮೋ ತುಂಬಾ ಜಾಸ್ತಿ. ಇವಾಗ ನಾವು ನಂಗೇನು ಆಗಲ್ಲ ಅದೆಲ್ಲ ಒಂದ್ ಕಡೆ. ಇನ್ನೊಂದೇನಂದ್ರೆ ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ. ಅಂದ್ರೆ ನನ್ ಜೊತೆ ಇರೋರು, ನನ್ ಸಮ ಇರೋರೆಲ್ಲ ಇದೆಲ್ಲ ಮಾಡ್ತಾ ಇದಾರೆ, ನಾನ್ ಮಾಡಿಲ್ಲ ಅಂದ್ರೆ ನಾನ್ ಸೋಷಿಯಲಿ ಐ ಮೈಟ್ ಬಿ ಲೆಫ್ಟ್ ಬಿಹೈಂಡ್, ಅವ್ರ ಜೊತೆ ಇರಕ್ ಆಗಲ್ಲ, ನಾನು ಅವ್ರ ತನಕಕ್ಕೆ ಕೂಲ್ ಆಗಿಲ್ಲ. ಸೊ ಇದೆಲ್ಲ ಒಂದು ಫೀಲ್ ಬರುತ್ತೆ. ಅದರಿಂದ ನಾನು ಆತರ ಮಾಡಿದ್ರೇನೆ ನನ್ಗೆ ರೆಕಗ್ನಿಷನ್ ಬರುತ್ತೆ. ಸೊ ಇದೆಲ್ಲ ಒಂದು ಸೆಲ್ಫ್ ಎಸ್ಟೀಮ್ ಅಲ್ಲಿ, ಎಮೋಷನಲ್ ಡಿಸ್ಟ್ರೆಸ್, ಇಲ್ಲಾಂದ್ರೆ ಒಂದು ಬೋರ್ಡಮ್ ಇಂದಾನು ಸ್ಟಾರ್ಟ್ ಆಗ್ಬಹುದು, ಕಂಟಿನ್ಯೂನು ಆಗತ್ತೆ. ಸೊ ಈಗ ಈ ಥರ ಒಂಥರ ಸಮಾಜಕ್ಕೆ ಬೇಡವಾಗಿರುವಂಥ ರೀಲ್ಸ್ಗಳನ್ನ ಈಗ ಜನ ಮಾಡ್ತಿದ್ದಾರೆ, ಅದನ್ನ ತಡೆಯೋದಕ್ಕಂತೂ ಸಾಧ್ಯ ಇಲ್ಲ. ಬಟ್ ಅದರ ಬದಲಿಯಾಗಿ ಈಗ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ನಮ್ಮ ಕಾರ್ಯಕ್ರಮವನ್ನು ನೋಡಿ ಯಾರೋ ಒಬ್ಬ ಈ ಥರ ರೀಲ್ಸ್ ಮಾಡುವಂಥವ್ನು, ಇಲ್ಲ ನಾನು ಇವತ್ತಿಂದ ನಾನು ರೆಡಿ ಆಗ್ತೀನಿ, ಬೇರೆ ಥರ ಚೇಂಜ್ ಆಗ್ತೀನಿ ಅನ್ನುವಂಥ ಮೈಂಡ್ ಸೆಟ್ ಇದ್ದರೆ, ಅಥವಾ ಆಲ್ಟರ್ನೇಟಿವ್ ಆಗಿ ಏನೆಲ್ಲ ಆಪ್ಷನ್ಸನ್ನು ಆಯ್ಕೆ ಮಾಡ್ಕೊಳ್ಬೋದು? ಈ ಒಂದು ನೀವು ಹೇಳ್ತಿದ್ರಿ ಪಿಯರ್ ಪ್ರೆಷರ್, ಈ ಫೋಮೋ, ಇದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಅಥವಾ ಏನೆಲ್ಲ ಮಾಡ್ಬೋದು ಅಂತ? ಆಕ್ಚುಲಿ ನೀವು ಮಾಡ್ತಾ ಇರೋ ಈ ಕಾರ್ಯಕ್ರಮ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಸೊಸೈಟಿ ಅಂಡ್ ಮೀಡಿಯಾ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟೊಂದು ಮೀಡಿಯಾದಲ್ಲಿ ನೀವು ಯಾವ ಪೇಜ್ ತಗೊಂಡ್ರೇನು ಒಂಥರ ಇದು ಗ್ಲೋರಿಫೈ ಆಗುತ್ತೆ. ಈ ರಿಸ್ಕ್ ಟ್ರೆಂಡ್ ಎಲ್ಲ ಅನ್ಇಂಟೆನ್ಷನಲಿನೇ ಇರಬಹುದು, ಬಟ್ ಗ್ಲೋರಿಫೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ವ್ಯೂಸ್ ಜಾಸ್ತಿ ಆಗುತ್ತೆ ಅಲ್ವಾ? ಇಟ್ಸ್ ಆಲ್ಗೋರಿದಮ್ ದಟ್ ಇಟ್ ಫಾಲೋಸ್. ಸೊ ಅದು ಒಂದು ಪ್ರಾಬಬ್ಲಿ ಅದರಲ್ಲಿ ಒಂದು ಚೆಕ್ ಇರಬಹುದು, ಲೈಕ್ ಎನಿ ಚೈಲ್ಡ್ ಆರ್ ಅಡಲ್ಟ್ ಕಾಟ್ ಡೂಯಿಂಗ್ ದೀಸ್ ವಿಚ್ ಆರ್ ಡೇಂಜರಸ್ ಇರಬಾರ್ದು ಅಂತ ಒಂದು ಆಲ್ಗೋರಿದಮ್ ಸೆಟ್ ಮಾಡಬಹುದು. ಇಲ್ಲಾಂದ್ರೆ ಸ್ಕೂಲ್ಸ್ ಅಲ್ಲಿ ಎಮೋಷನಲ್ ಎಜುಕೇಶನ್ ಅಂಡ್ ಡಿಜಿಟಲ್ ಬಿಹೇವಿಯರ್ ಅವೇರ್ನೆಸ್ ಅಂತ ಒಂದು ಕರಿಕ್ಯುಲಮ್ ಸೇರ್ಬಹುದು. ಸ್ಕೂಲಿಂದಾನು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಬಹುದು. ಇನ್ನೊಂದು ಏನಂದ್ರೆ ಮೆನಿ ಪ್ಲಾಟ್ಫಾರ್ಮ್ಸ್, ಇವಾಗ ನೀವು ಮಾಡ್ತಾ ಇರೋದು ಒಂದು ಅವೇರ್ನೆಸ್ ಪ್ಲಾಟ್ಫಾರ್ಮ್ ಅಲ್ವಾ? ರೆಸ್ಪಾನ್ಸಿಬಲ್ ಕಂಟೆಂಟ್ ಅಂಡ್ ಸೇಫ್ಟಿ ನಾಟ್ ಜಸ್ಟ್ ಸೊಸೈಟಿಗೆ ಕೊಡಬಹುದು, ಸೊ ದಟ್ ಪೀಪಲ್ ಆರ್ ಅವೇರ್. ಈ ತರ ಮಾಡೋದು ಇಟ್ಸ್ ನಾಟ್ ಕೂಲ್, ಇಟ್ ಇಸ್ ರಿಸ್ಕಿ. ಆ ತರ ಒಂದು ಪ್ಲಾಟ್ಫಾರ್ಮ್ಸ್ ಇರಬಹುದು. ಸೊ ಇವಾಗ ಸೈಕಾಲಜಿಕಲಿ ನೋಡಿದ್ರೇನು ಒಂದು ಸೊಸೈಟಿ ಇವಾಗ ರಿವಾರ್ಡ್ ಸಿಸ್ಟಮ್ ನ ಶಾಕ್ ವ್ಯಾಲ್ಯೂ ಇಂದ ಸ್ಕಿಲ್ ಅಂಡ್ ಕ್ರಿಯೇಟಿವಿಟಿಗೆ ಚೇಂಜ್ ಮಾಡಿದ್ರೆ ಚಿಲ್ಡ್ರನ್ ಖಂಡಿತ ಅಡಾಪ್ಟ್ ಆಗ್ತಾರೆ. ಸೊ ಅದು ನಮ್ಮ ಕೈಯಲ್ಲಿದೆ. ರೈಟ್. ಈಗ ರೀಲ್ಸ್ ಕ್ರಿಯೇಟರ್ಗಳ ಬಗ್ಗೆ ಮಾತಾಡಿದ್ರಿ, ಅವ್ರು ಯಾವ ರೀತಿಯಾಗಿ ಚೇಂಜ್ ಆಗ್ಬೋದು ಅಂತ. ಬಟ್ ಇದು ವಿಪರ್ಯಾಸ, ಬಟ್ ಹೇಳಲೇಬೇಕು, ಪೋಷಕರು ಕೂಡ ಕೈ ಜೋಡಿಸಿ ಮಕ್ಕಳ ಆ ಗ್ಲೋರಿಫಿಕೇಶನ್ಗೆ ಅವರು ಕೂಡ ಅವ್ರದೇ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ. ಸೊ ಅಂಥ ರೀಲ್ಸ್ ಹುಚ್ಚಿಡ್ದಿರುವಂಥ ಪೇರೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದೇನಂದ್ರೆ ಕೆಲವು ಸರಿ ಲಾಸ್ ಏನಂದ್ರೆ ಡೆತ್ ಒಂದ್ ಕಡೆ ಇರುತ್ತೆ, ಇನ್ನೊಂದು ಹ್ಯಾಂಡಿಕ್ಯಾಪ್ ಇನ್ನೊಂದ್ ಕಡೆ ಇರುತ್ತೆ. ಎರಡೂನು ಲೈಫ್ ಲಾಂಗ್ ಒಂದು ಪೇನ್. ಸೊ ಒಂದು 2 minutes ಇಲ್ಲ 2 seconds ಹ್ಯಾಪಿನೆಸ್ಗೋಸ್ಕರ ಇಷ್ಟೊಂದು ದೊಡ್ಡ ಪನಿಷ್ಮೆಂಟ್ ತಗೊಳ್ಳೋದು ಬೇಡ. ಸೊ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ಗೆ ಏನಂದ್ರೆ ಅವರು ದೇ ಆರ್ ದ ರೋಲ್ ಮಾಡೆಲ್ಸ್. ಇವಾಗ ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ಫಸ್ಟ್ ನೀವು ಆ ತರ ಒಂದು ರೋಲ್ ಮಾಡೆಲ್ ಆಗಿ ಇರಬೇಕು. ಸೊ ರೀಲ್ಸ್ ಎಷ್ಟೊಂದಿದೆ, ಏನ್ ನೋಡ್ಬೇಕು ಏನ್ ನೋಡ್ಬಾರ್ದು ಅಂತ ನೀವು ನಿಭಾಯಿಸಿದ್ರೇನೆ ನಿಮ್ ಮಕ್ಕಳು ಅದನ್ನ ಫಾಲೋ ಮಾಡ್ತಾರೆ. ಇನ್ನೊಂದೇನಂದ್ರೆ ಫ್ಯಾಮಿಲಿ ವ್ಯಾಲ್ಯೂಸ್ ಎಲ್ಲ ನಮ್ದು ಕಲ್ಚರ್ ಅಲ್ಲಿ ಇದೆ, ಆ ವ್ಯಾಲ್ಯೂಸ್ ಕಳ್ಕೋಬಾರ್ದು.
ಆ ವ್ಯಾಲ್ಯೂಸ್ ನಾವು ಎಷ್ಟು ಸ್ಟ್ರಾಂಗ್ ಆಗಿ ನಮ್ಮ ಎಮೋಷನಲ್ ಬಾಂಡ್ಸ್ ಒಂದು ಫ್ಯಾಮಿಲಿ ಸಿಸ್ಟಮ್ ಫಾಲೋ ಮಾಡ್ತೀವೋ ಅಷ್ಟು ಒಳ್ಳೇದು ನಮ್ಮ ಮಕ್ಳಿಗೆ. ಇದೆಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ. ಇವಾಗ ನೀವೇ ಹೇಳಿದ್ರಲ್ಲ, ಒಂದು ದಾಟಬೇಕಂದ್ರೆ ನಮ್ಗೆ ಯೋಚನೆ ಬರುತ್ತೆ. ಫಸ್ಟ್ ಏನಂದ್ರೆ ಅಯ್ಯೋ ಅಮ್ಮ ಏನ್ ಹೇಳ್ತಾರೆ, ಅಪ್ಪ ಏನ್ ಹೇಳ್ತಾರೆ, ಆ ಭಯನೂ ಇರ್ಬೇಕು. ಯಾವಾಗ ಆ ಭಯ ಬರುತ್ತೆ, ಯಾವಾಗ ನಮ್ಗೆ ಗೊತ್ತು ಅದು ಮಾಡಬಾರ್ದು ಅಂತ, ಯಾರಿಂದ ತಗೊಂಡಿದೀವಿ, ನಮ್ಮ ಅಮ್ಮ ಅಪ್ಪ ಇಂದ. ಸೊ ಮಾಡೆಲ್ ಬಿಹೇವಿಯರ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಇನ್ನೊಂದೇನಂದ್ರೆ ಮನೆಯಲ್ಲಿ ಅಟ್ಲೀಸ್ಟ್ ಒಂದು ಡಿನ್ನರ್ ಏನಾದ್ರು ಒಂದು ಒಟ್ಟಿಗೆ ಮಾಡ್ಬೇಕು, ಮಾತಾಡ್ಬೇಕು. ಅಪ್ಪ ನನ್ಗಿದು ಏನೋ ಸ್ಕೇಟಿಂಗ್ ಮಾಡ್ಬೇಕು, ಇಲ್ಲಿಂದ ಮಾಡ್ಬೇಕು ಅಂತ ಆಸೆ, ಅದು ಮಾಡ್ಬೇಕು ಅಂತ ಆಸೆ, ಮಾತಾಡ್ಬೇಕು. ಇದು ಎಲ್ಲಿ ಮಾಡ್ಬೋದು, ಯಾಕೆ ಮಾಡಬಾರ್ದು, ಇಲ್ಲಿ ಯಾಕೆ ಮಾಡಬಾರ್ದು, ಮಾತುಕತೆ ಇರ್ಲೇಬೇಕು. ಇದೆಲ್ಲ ಇಷ್ಟು ಬೇಸಿಕ್ ನಾವು ಮಾಡಿದ್ರೇನೆ ಈ ರೀಲ್ಸು ಈ ತರ ಮಾಡೋದು ಅಟ್ಲೀಸ್ಟ್ ಡೇಂಜರಸ್ ಒನ್ಸ್ ಖಂಡಿತ ಸ್ವಲ್ಪ ಕಡಿಮೆ ಆಗುತ್ತೆ. ರೈಟ್. ಸೊ ಈಗ ವೆಸ್ಟರ್ನ್ ಸ್ಟಂಟ್ಗಳನ್ನ ನೋಡಿದೀವಿ, ಅಂದರೆ ಸ್ಟಂಟ್ ಇನ್ಫ್ಲೂಯೆನ್ಸರ್ಸ್ ಅಥವಾ ಕಾಂಟೆಂಟ್ ಕ್ರಿಯೇಟರ್ಸ್. ಸೊ ಅವ್ರು ಅಕಸ್ಮಾತ್ ಮಾಡಿದ್ರು ಕೂಡ ಈ ಥರ ಇಷ್ಟು ಚೀಪಾಗಿ ಟ್ರೈನ್ ಕೆಳಗಡೆ ಹೋಗೋದು, ಲಾರಿಗಳ ಕೆಳಗಡೆ ಹೋಗೋದು, ಆ ಥರ ಸ್ಟಂಟ್ಸ್ ಮಾಡೋದಿಲ್ಲ. ಅವ್ರು ಮಾಡಿದ್ರೆ ಒಂದು ಸ್ಕೇಟ್ ಬೋರ್ಡಲ್ಲಿ ಮಾಡ್ತಾರೆ ಅಥವಾ ಬಿಲ್ಡಿಂಗಿಂದ ಬಿಲ್ಡಿಂಗ್, ಅದು ಕೂಡ ವೆರಿ ರಿಸ್ಕಿ ಸ್ಟಂಟ್ಸ್ ಅವ್ರು ಮಾಡೋದು, ಬಟ್ ಅಂಡರ್ ಗೈಡೆನ್ಸ್. ಬಟ್ ಎಲ್ಲೋ ಒಂದು ಕಡೆ ಅವ್ರು ಹಿಟ್ ಆಗಿದ್ದಾರೆ, ನಮ್ಮ ದೇಶದಲ್ಲಿ ಈ ಥರ ಟ್ರೆಂಡ್ ನಾವು ತಂದು ನಾವು ಕೂಡ ಸ್ಟಾರ್ಗಳಾಗಬೇಕು ಅನ್ನುವಂಥ ಆ ಒಂದು ಧಾವಂತನ, ಒಂದು ಎಕ್ಸೈಟ್ಮೆಂಟಾ? ಅದು ಒಂದು ಏನಂದ್ರೆ ಇವಾಗ ನಮ್ಗೆ ಇರುತ್ತೆ ವೆಸ್ಟರ್ನ್ ವರ್ಲ್ಡ್, ಓ ವಾವ್ ಅವರೆಲ್ಲ ಮಾಡ್ತಾ ಇದಾರೆ, ನಾವು ಮಾಡಕ್ ಸಾಧ್ಯ. ಬಟ್ ಬ್ಯಾಕ್ ಗ್ರೌಂಡ್ ನಾವ್ ಏನು ರಿಸರ್ಚ್ ಮಾಡಿರಲ್ಲ. ಅವರಲ್ಲೂ ರೀಲ್ಸ್ ಮಾಡಿ ಎಷ್ಟೊಂದು ಮಿಸ್ಹ್ಯಾಪ್ಸ್ ಆಗಿದೆ, ನಾವ್ ಅದನ್ನ ನೋಡಲ್ಲ. ಇನ್ನೊಂದೇನಂದ್ರೆ ಕೆಲವರು ಪ್ರಿವೆಂಟಿವ್ ಮೆಷರ್ಸ್ ತಗೋತಾರೆ, ಅದನ್ನು ನೋಡಲ್ಲ. ನಾವೇನ್ ನೋಡ್ತೀವಿ, ಓಕೆ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಹೋಗಿದ್ದಾರೆ, ನಾನು ಅದು ಮಾಡ್ತೀನಿ. ಸೊ ಈ ತರ ಈ ಲಾಜಿಕಲ್ ಥಿಂಕಿಂಗ್ ಅಲ್ವಾ, ಅದು ಸುಮಾರು ಸರಿ ಅದು ಇರಲ್ಲ ಮಕ್ಕಳಿಗೆ, ಎಸ್ಪೆಷಲಿ ಈವನ್ ಅಡಾಲಸೆನ್ಸ್ ಆ ವಯಸ್ಸಲ್ಲಿ ಆ ಥಿಂಕಿಂಗ್ ಪ್ರಾಸೆಸ್ ಎಲ್ಲ ಆವಾಗ್ಲೇ ಬರ್ತಾ ಇರತ್ತೆ. ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಲ್ಲ, ಆ ಪಾರ್ಟ್ ಆಫ್ ದ ಬ್ರೈನ್ ಇವಾಗ ಜಡ್ಜ್ಮೆಂಟ್, ಇಂಪಲ್ಸ್ ಕಂಟ್ರೋಲ್, ರಿಸ್ಕ್ ಅಸೆಸ್ಮೆಂಟ್ ಇದೆಲ್ಲ ಇನ್ನ ಡೆವಲಪ್ ಆಗ್ತಾ ಇದೆ ಅಡಾಲಸೆನ್ಸ್ ಅಲ್ಲಿ. ಆದ್ರೆ ಅವರ ರಿವಾರ್ಡ್ ಸಿಸ್ಟಮ್ ತುಂಬಾ ಹೈ. ಸೊ ಈ ತರ ರೀಲ್ಸ್ ನೋಡಿದ್ರೆ ವಾವ್ ಚೆನ್ನಾಗಿದೆ, ನಾನು ಮಾಡಬಹುದು. ಆದ್ರೆ ರಿಸ್ಕ್ ಎವ್ಯಾಲ್ಯೂಯೇಷನ್ ಫುಲ್ ಆಗಿ ಅವ್ರ ಕೈಯಲ್ಲಿ ಮಾಡಕ್ ಸಾಧ್ಯ ಅಲ್ಲ. ಇನ್ನೊಂದೇನಂದ್ರೆ ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಇರೋ ಪ್ರೋಗ್ರಾಮ್ಸ್ ಮತ್ತೆ ಬ್ಯಾಕಪ್ ನಮ್ ದೇಶದಲ್ಲಿ ಇನ್ನ ಇಲ್ಲ. ಬೇಕಾ ಇಲ್ವಾ ಅದು ಇನ್ನೂ ಡಿಬೇಟ್, ಬಟ್ ಅದು ಇದು ನಾವು ನೋಡಕ್ ಕಂಪೇರ್ ಮಾಡಕ್ಕೆ ಸಾಧ್ಯ ಅಲ್ಲ. ರೈಟ್ ಮೇಡಮ್. ಐ ಥಿಂಕ್ ಡಾಕ್ಟರ್ ಸುಷ್ಮಾ ಅವರೇ ಒಂದು ವಿಸ್ತೃತವಾದಂಥ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಿ. ಯಾಕೆ ಈ ಒಂದು ಸಮಸ್ಯೆ ಜಸ್ಟ್ ಇದು ರೀಲ್ಸ್ ಕ್ರಿಯೇಷನ್ ಅಷ್ಟೇ ಅಲ್ಲ, ಒಂದು ಅಡಿಕ್ಷನ್ ಅನ್ನೋದನ್ನ ನೀವು ಹೇಳಿದ್ದೀರಿ. ಆ್ಯಂಡ್ ಮಕ್ಕಳು ಯಾವ ರೀತಿಯಾಗಿ ಪೋಷಕರನ್ನ ನೋಡಿ ಕಲಿಬೇಕು, ಪೋಷಕರ ಜವಾಬ್ದಾರಿ ಅನ್ನೋಂತ ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಮ್ಮ ಜೊತೆ ಜಾಯಿನ್ ಆಗಿದೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಐ ಥಿಂಕ್ ನೀಡ್ ಆಫ್ ದಿ ಆರ್ ಪ್ರೋಗ್ರಾಮ್ ನಿಮ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೈಸ್ ಹ್ಯಾವಿಂಗ್ ಯು ಆನ್ ಏರ್. ಸೊ ಯಾವ ರೀತಿಯಾಗಿ ಪೋಷಕರ ಪಾತ್ರ ಕೂಡ ಮಕ್ಕಳ ಈ ರೀತಿಯಾದಂಥ ಹುಚ್ಚಾಟದಲ್ಲಿ ಇರುತ್ತೆ, ಯಾವ ರೀತಿಯಾಗಿ ಅವ್ರನ್ನ ತಿದ್ದಬೇಕು, ಆ ಜವಾಬ್ದಾರಿ ಯಾವ ರೀತಿಯಾಗಿ ಪೋಷಕರ ಮೇಲೆ ಇರುತ್ತೆ ಅನ್ನೋದರ ಕುರಿತಾಗಿ ಡಾಕ್ಟರ್ ಒಂದು ದೊಡ್ಡ ಬೆಳಕನ್ನು ಚೆಲ್ಲಿದ್ದಾರೆ. ಸೊ ಇದರಿಂದ ಆದರೂ ಕಲ್ತ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಆಶಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.